ಸರಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ದೋಷಮರ್ಪಿತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 17ನೇ ಅಧ್ಯಾಯದ 9ನೇ ಶ್ಲೋಕ ಆಗಬೇಕಿದೆ. ಹಿಂದಿನ ಶ್ಲೋಕದಲ್ಲಿ ಯಾವ ಎಂತಹ ಆಹಾರಗಳು ರಾಜಸರಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಿದರು. ಈಗ ಕ್ಷಮಿಸಿ, ಸಾತ್ವಿಕರಿಗೆ ಪ್ರಿಯವಾದದ್ದು ಅಂತ ಹೇಳಿದರು. ಈಗ ರಾಜಸರಿಗೆ ಪ್ರಿಯವಾದಂತಹ ಆಹಾರಗಳು ಯಾವ್ದ್ಯಾವುದು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಕಟ್ವಾಂ ಲಲವಣಾತ್ಯುಷ್ಣ ತೀಕ್ಷ್ಣರೋಕ್ಷವಿದಾಹಿನಃ ಆಹಾರಾ ರಾಜಸಸ್ಯೇಷ್ಟಾಃ ದುಃಖಶೋಕಾಮಯಪ್ರದಾಃ. ಇಲ್ಲಿ ರಾಜಸರಿಗೆ ಪ್ರಿಯವಾದದ್ದು ಕಟು, ಆಮ್ಲ, ಲವಣ, ಅತಿ ಉಷ್ಣ. ಇಲ್ಲಿ ಅತಿ ಕಟು, ಅತಿ ಆಮ್ಲ, ಅತಿ ಲವಣ. ಈ ಅತಿ ಅನ್ನೋದನ್ನು ಎಲ್ಲದಕ್ಕೂ ಇಟ್ಕೊಳ್ಬೇಕ್ರಿ. ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಉಪ್ಪು, ಇವುಗಳು ಅತಿಯಾಗಿರುವಂಥದ್ದು ಯಾವ್ದಾದಿವೆಯೋ ಬಹಳ ಬಿಸಿ 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 ಬಿಸಿಯಾದದ್ದು. ನೀರಸವಾದದ್ದು, ಒಣಗಿ ಹೋದಂತಹ ಆಹಾರಗಳು, ಕರಕಲ ತಿಂಡಿ, ಕುರು ಅಂತಿರ್ಬೇಕ್ರಿ. ಕುರುಕುಲು ತಿಂಡಿ ಏನು ತಿಂತೀವಲ್ಲ ನಾವು, ಅಥವಾ ಅದು ತಿಂದಾಗ ನಮ್ಮ ದೇಹದಲ್ಲಿ, ಗಂಟಲದಲ್ಲಿ, ಬಾಯಲ್ಲಿ ಉರಿಯನ್ನ ಉಂಟು ಮಾಡುವಂತಹ ವಸ್ತುಗಳು, ಅವುಗಳು ತಿಂದಾಗ ನಮಗೆ, ಅಥವಾ ತಿಂದಾಗ ದುಃಖ ಆಗೋದು, ಮಾನಸಿಕ ಉದ್ವೇಗ ಬರೋದು, ರೋಗ, ಇವುಗಳಿಗೆ ಕಾರಣ. ಇಂತಹ ಆಹಾರಗಳು ರಾಜಸ ಸ್ವಭಾವದವರಿಗೆ ಅತ್ಯಂತ ಪ್ರಿಯವಾದ ಆಹಾರಗಳು. ರೂಕ್ಷ್ಮ ಅಂತಂದ್ರೆ ನೀರಸವಾದ ಪದಾರ್ಥ, ಯಾವ ಸತ್ವವೇ ಇರೋದಿಲ್ಲ, ಆದರೂ ಅದನ್ನು ತಿನ್ನೋದು. ವಿದಾಹಿ, ಬಹಳ ಸುಟ್ಟೋಗಿರುವಂತಹ ಪದಾರ್ಥ, ಹೊತ್ತಿರುವಂತಹ ಪದಾರ್ಥಗಳನ್ನು ತಿನ್ನುವಂಥದ್ದು. ಅಥವಾ ವಿದಾಹಿ ಅಂದ್ರೆ ವಿಶೇಷೇಣ ದಾಹಿ, ಅಂದ್ರೆ ಅತ್ಯಂತ ಸಂತಾಪವನ್ನ ಉಂಟು ಮಾಡುವಂಥವುಗಳು. ದುಃಖ, ದುರ್ಮಾಸ್ಕತೆ, ಶೋಕ ಆಗಿರಬಹುದು. ಆಮಯ, ರೋಗ, ಇವುಗಳನ್ನು ಉಂಟು ಮಾಡುವಂಥವುಗಳು. ಎಲ್ಲ ಆಹಾರಗಳು ರಾಜಸರಿಗೆ ಪ್ರಿಯವಾದವುಗಳು. ಅರ್ಥ ಮಾಡ್ಕೊಳ್ಳಿ. ಕಟು, ಖಾರ,
ಆಮ್ಲ ಹುಳಿ, ಲವಣ ಉಪ್ಪು, ಅತ್ಯುಷ್ಣ ಅತ್ಯುಷ್ಣ, ಅತಿಯಾಗಿ ಬಿಸಿಯಾದ, ಅತಿಯಾಗಿ ಬಿಸಿಯಾದ, ತೀಕ್ಷ್ಣಂ. ತೀಕ್ಷ್ಣಂ ಅಂತಂದ್ರೆ ಇಲ್ಲಿ ಸಾಸಿವೆ ಮೊದಲಾದ ವಸ್ತುಗಳು ಅಂತ ಕೊಟ್ಟಿದ್ದಾರೆ. ತೀಕ್ಷ್ಣಂ ಸಾಸಿವೆ ಮೊದಲಾದ. ರೂಕ್ಷಂ ಸ್ವಾಭಾವಿಕವಾಗಿ ನೀರಸವಾದ. ಸ್ವಾಭಾವಿಕವಾಗಿ ನೀರಸವಾದ. ವಿದಾಹಿ ಹೊತ್ತಿರುವ. ಕೆಲವರು ಹೊತ್ತಿರೋ ಚಪಾತಿ, ಹೊತ್ತಿರೋ ಥಾಲಿಪಟ್ಟು, ಅಥವಾ ನಿಮ್ಮ ಕಡೆ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ. ಹಾಗೆ ರೊಟ್ಟೆ, ತಟ್ಟಿರೋ ರೊಟ್ಟೆಗಳು ಹೊತ್ತಿದ್ರೇ ಕುರುಮ್ ಆಗೋದು ಅಂಥವು. ಸೊಟ್ಟು ಕರ್ರಗಾಗಿರ್ತದೆ ನೋಡ್ರಿ, ವಿದಾಹಿ. ಅಥವಾ ಎದೆಯಲ್ಲಿ ಉರಿಯನ್ನು ಉಂಟು ಮಾಡುವ, ಇದಕ್ಕೆ ಇನ್ನೊಂದು ಹೆಸರು ವಿದಾಹಿನಃ ಅಂತ. ದುಃಖ ಶೋಕಾಮಯಪ್ರದಾಹ, ಒಟ್ಟಿಗೆ ಬರ್ಕೊಳ್ಳಿ. ದುಃಖ ಶೋಕಾಮಯಪ್ರದಾಹ, ದುಃಖ, ಮಾನಸಿಕ ಉದ್ವೇಗ, ರೋಗ ಇವುಗಳಿಗೆ ಕಾರಣವಾದ ಆಹಾರಗಳು, ರಾಜಸಸ್ಯ ಇಷ್ಟಾಹ, ರಾಜಸ ಸ್ವಭಾವದವರಿಗೆ ಅಥವಾ ರಾಜಸರಿಗೆ ಪ್ರಿಯವಾದುದು. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ನಮಸ್ಕಾರ ಆಚಾರ್ಯ. ಹಾ, ಪ್ರಶ್ನೆ ಅಂತಲ್ಲ, ತಾತ್ಪರ್ಯ ಅಂದ್ರೆ ಉಪ್ಪು ಖಾರ ಬ್ಯಾಲೆನ್ಸ್ ಇದ್ರೆ ಪರವಾಗಿಲ್ಲ,
ಅತಿ ಇರಬಾರ್ದು. ಹೌದು, ಎಲ್ಲ ಕಡೆ ಅತಿ ಮುಖ್ಯ. ಒಂದ್ ಮದ್ದೂರ್ ವಡೆ ತಿಂದ್ರೆ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಅದು ತುಂಬಾ ಹೌದು. ಉಪ್ಪು ಖಾರ ಆದ್ಮೇಲೆ ಅದ್ಮೇಲೆ ತುಂಬಾ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಗೋವಿಂದ. ಶಕ್ತಿ ಇದ್ರೆ ತಿನ್ನಿ. ಈ ಆದ್ರೆ ಎಂತದಿಲ್ಲ ಕೆಲವರು ರೀ. ಹೇಳ್ತಾರೆ ನಾವು ಹೇಗೆ ಬದುಕಬೇಕು ಅಂದ್ರೆ ಯೌವನದಲ್ಲಿ ಹ್ಮ್. ವಯಸ್ಸಾದಾಗ ಏನೂ ತೊಂದರೆ ಆಗಿರಬಾರ್ದು, ಆ ರೀತಿ ಯೌವನದಲ್ಲಿ ಬದುಕಬೇಕಂತೆ. ಈಗ ಅನ್ನ ತಿಂದ್ರೆ ಹೊಟ್ಟೆ ಕೆಟ್ಟು ಹೋಗುತ್ತೆ. ಧನ್ಯವಾದ. ಇಷ್ಟೆಲ್ಲ ಇಲ್ಲದೆ ಇದ್ರೆ ಹೆಚ್ಚು ಊಟನೂ ಮಾಡಕ್ ಆಗೋದಿಲ್ಲ, ಹಾಗಾಗಿ ಡೈಟಿಂಗು ಆಗುತ್ತೆ. ಹೌದೌದು. ನೋಡಿ, ಮೊನ್ನೆ ಒಬ್ರು ಹೋದ್ ಸರ್ತಿ ಅಲ್ಲ ಅದ್ರ ಹೋದ್ ಸರ್ತಿ ಒಬ್ರು ಗುರು ಗೋಪಾಲ್ ದಾಸೋ ಯಾರೋ ಅಲ್ಲಿ ಆ ಸೈಡ್ ನಾರ್ತ್ ಸೈಡ್ ಅಲ್ಲಿ 122 ವರ್ಷ, 28 ವರ್ಷ. ಹ್ಮ್. ಅವರ ಆಹಾರ ಏನು ಅಂತಂದ್ರೆ ಬರೀ ಬೇಳೆ ಅನ್ನ, ತಿಳಿಯಾದ ಸಾರು ಅನ್ನ. ಅದರಿಂದ ಅವರು ಯೋಗ ಸಾಧನೆಯನ್ನ ಮಾಡಿ ಅಷ್ಟು ದಿನ ಬದುಕಿದ್ರು. ಅವರಿಗೆ ಪದ್ಮಶ್ರೀನೋ ಏನೋ ಸಿಕ್ತು ಅವರಿಗೆ. ಆಚಾರ್ಯ, ನನ್ನ ಹೆಸರು ಕೇಳಿಸ್ಕೊಳ್ಳುವಾಗ ಕನೆಕ್ಷನ್ ಇದಾಯ್ತು. ಯಾರ ಬಗ್ಗೆ ಹೇಳಿದ್ರಿ ಪದ್ಮಶ್ರೀದು? ಸಾರಿ. ಅವರು ಹೆಸರು ಸ್ಪಷ್ಟ ಗೊತ್ತಿಲ್ಲ ನಂಗೆ. ಗೋಪಾಲ್ ದಾಸು ಅಂತ ಏನೋ ಅವ್ರ ಹೆಸರು ಇರ್ಬೇಕು. ಹಾ. ಗುರು ಗೋಪಾಲ್ ದಾಸು ಅಂತ ಹೆಸರು ಇರ್ಬೇಕು ಅವ್ರದ್ದು. ಅವ್ರದ್ದು ಈ ಯೂಟ್ಯೂಬ್ ಅಲ್ಲೆಲ್ಲ ಬರುತ್ತಲ್ಲ, ಅವ್ರ ಬಗ್ಗೆ ಹೇಳ್ತಿದ್ದೀರಾ ಅವರಲ್ಲ, ಅಥವಾ ಹಳಬ್ರ? ಹಳಬ್ರು. ಹಳಬ್ರು. ಹಳಬ್ರು ಅಂದ್ರೆ ಮೊನ್ನೆ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನೆಲ್ಲ ತಗೊಂಡಿದ್ದಾರೆ. ಸ್ವಾಮಿ ಶಿವಾನಂದ್. 1896 ಹುಟ್ಟಿದ್ರು ಮಹಾತ್ಮರು. ಮೊನ್ನೆ 2025 ಇದೇ ವರ್ಷನೇ 128 ವರ್ಷ ಬದುಕಿದವರು. ಮೇಯಲ್ಲಿ ಹೋದ್ರು. ಮೇಯಲ್ಲಿ ಯೋಗನೂ ಮಾಡ್ತಾ ಇದ್ರು ಅವರು. ಹೌದು. ಸ್ವಾಮಿ ಶಿವಾನಂದ ಯೋಗನೂ ಮಾಡ್ತಾ ಇದ್ರು. ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ರು. ಪದ್ಮಶ್ರೀ ಅವಾರ್ಡ್. ಈಗಿನ ಬಾಂಗ್ಲಾದೇಶಲ್ಲಿ ಹುಟ್ಟಿದ್ರು ಅವರು. ಆಹಾರ ಇಷ್ಟೇ, ಯಾವ ಅತಿಯಾದ ಖಾರ ಇಲ್ಲ. ಅದ್ಭುತ. ಅದರಿಂದ ಯಾವುದೇ ರೀತಿ ಮಾನಸಿಕ ಉದ್ವೇಗಗಳಿಲ್ಲ, ಯಾವ ಕಿರಿಕಿರಿ ಇಲ್ಲ. ಆದ್ರೆ ನಮ್ಗೆ ಅದು ಬೇಕು, ಅನಿವಾರ್ಯ ಆಗಿದೆ. ನಾವು ಬೈದ್ರೇನೆ ಕೆಲಸ ಆಗುತ್ತೆ ಅಂತ ಅಂತ ಪರಿಸ್ಥಿತಿಯಲ್ಲಿದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ ನಾವಾದ್ರೂ. ಹಾಗೆ ನಮಗೆ ಬಿಸಿಯಾದ ಆಹಾರ ತಿಂದು ಕೂಡ ಅಭ್ಯಾಸ ಆಗಿರುತ್ತೆ. ಅದೊಂದು ಅದು ಗಬ 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 ತಿಂದ ಅಭ್ಯಾಸ, ಟೈಮ್ ಇರಲ್ಲ ನಮಗೆ. ಅದು ಸರಿ. ಕೆಲವ್ರಿಗನ್ಸಿ ಕುಕ್ಕರ್ ಇಂದ ತೆಗೆದು ಅವಾಗ ಹಾಕ್ಬೇಕು ಅನ್ನನ. ಹೌದೌದು. ಹಂಗ ಇದಾರೆ, ನಮ್ಮಲ್ಲಿ ಇದಾರೆ, ಬಹಳ ಜನ ಇದಾರೆ. ಕುಕ್ಕರ್ ಇಂದ ತೆಗೆದು ಹಾಕ್ಬೇಕು. ಹೌದು. ಅದೇ ಇರೋದು ಸ್ವಾರಸ್ಯ ಪುಣ್ಯರಾಜರೇ. ಅದು ಗೊತ್ತಿಲ್ಲ ಸರ್, ಯಾಕೆಂದ್ರೆ ನಾನು ಆರಿದ್ದನ್ನ ತಿಂತೀನಿ, ನನಗೆ ಬಿಸಿಯನ್ನ ಆಗಲ್ಲ. ಬಿಸಿಯನ್ನ ಆರಿರ್ಬೇಕು. ಅದಕ್ಕೆ ಚಲೋ ಚಟ್ನಿ ಪುಡಿ, ಮೆಂತ್ಯದಿಟ್ಟು, ನಿಂಬೆ ಹಣ್ಣು, ಹಿಂಗು ಬಳ್ಳಾರಿ ಮೆಣಸಿನ್ಕಾಯಿ. ಇನ್ನೊಂದ್ 2 ದಿವಸ ತಾಳಿ ಆಗೋಗತ್ತೆ. ಚಾತುರ್ಮಾಸ ಮುಗ್ದೋಗತ್ತೆ ಇನ್ನೊಂದ್ 2 ದಿವಸ. ಯಾಕೋ ನಮ್ ಕ್ಲಾಸ್ ಎಲ್ಲ 9ನೇ ಶ್ಲೋಕನೇ ಆಚಾರ್ಯ. ಬರೀ 9ನೇ ಶ್ಲೋಕ. 9ನೇ ಶ್ಲೋಕದಲ್ಲೇ ಇದೀವಿ. ಲೀಡರ್ಸ್ ರಾಜ್ಕುಮಾರ್ ಕೂಡ 9 ಹೇಳಿರೋದು ಹಾಡು. 9 ಹಾಡು ಅಂತ ಹೇಳಿದ್ರು. ಅದು ಇದ್ರಲ್ಲಿ ಸ್ವೀಟ್ಸ್ ಹಾಕಿಲ್ವಲ್ಲ 9ಕ್ಕೆ, ಅದಂಗ್ ಮಿಸ್ ಆಯ್ತು. ನಾವ್ ಹಾಕೋಬೇಡ. ಅದು ನಮ್ಮ ಮನಸ್ಸಿನ ಉದ್ವೇಗಕ್ಕೆ ಕಾರಣ ಆಗೋದಿಲ್ಲ, ದೇಹ ತಪ್ಪಾಗೋದಕ್ಕೆ ಕಾರಣ ಆಗುತ್ತೆ. ಅದು ಸಾತ್ವಿಕನಾ? ಶೋಕಪ್ರದವೂ ಅಲ್ಲ. ಓಕೆ. ತಿಂದಾಗ ಉರಿಯೋದು, ಇದಾಗೋದು ಅವೆಲ್ಲ ಏನಿಲ್ಲ. ಖಾರದಿಂದ ಸ್ವಲ್ಪ ಸಕ್ಕರೆ ಹಾಕು ಅಂತಾನೆ ಹೇಳ್ತಾರೆ, ಬೆಲ್ಲ ತಿನ್ನು ಅಂತಾನೆ ಹೇಳ್ತಾರೆ. ಹೌದೌದು. ಶೋಕಪ್ರದ ಅಲ್ಲ ಅದು. ಸಾತ್ವಿಕ. ಮತ್ತೆ
ಸಾತ್ವಿಕ. ಅದೂ ಅತಿ ಆದ್ರೂ ಅತಿ ಸರ್ವತ್ರ ವರ್ಜಯಿತ್. ಮತ್ತೆ ಶುಗರ್ ಆಗೋಗುತ್ತೆ ಆಮೇಲೆ. ಹಾ ಧನ್ಯವಾದ. ಸರಿ, ಮುಂದೆ ಹೋಗೋಣ. ಮುಂದೆ ಹೋಗೋಣ. ಧನ್ಯವಾದಗಳು. ಯಾತಯಾಮಂ ಗತರಸಂ ಪೂತಿಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇಲ್ಲಿ ಯಾಮ ನೋಡ್ರಿ, ಯಾತಯಾಮಂ. ಒಂದು ಯಾಮ ಅಂತಂದ್ರೆ ಒಂದೇ ಯಾಮನೇ ಹೇಳಿದ್ಲಿ ಕೃಷ್ಣ. ಒಂದು ಯಾಮ ಕಳೆದ್ರೆ, ಒಂದು ಯಾಮ ಅಂತಂದ್ರೆ 3.5 ಗಂಟೆ ಮಾಡಿದಂತಹ ಅಡಿಗೆ 3.5 ಗಂಟೆ ಆಯಿತು ಅಂತ ಆದರೆ ಅದರಲ್ಲಿ ತಾಮಸಿಕ ಗುಣಗಳು ಬರಲಿಕ್ಕೆ ಸಾಧ್ಯ, ಬಂದೇ ಬರ್ತಾವಂತೆ. ಯಾಮ ಕಳೆದಿರಬೇಕು, ಅಂಥದ್ದೇ ಅವರಿಗೆ ಇಷ್ಟ. ತಂಗಳನ್ನ ವಿಶೇಷ ರೀ. ಇನ್ನು ಕೆಲವರು ಫ್ರಿಜ್ಜಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡು ತಿಂತಾರೆ. ಬಾ 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 ಬಾ. ಗತರಸಂ, ಯಾವ ರಸವೂ ಇಲ್ಲ ಅದರಲ್ಲಿ. ಷಡ್ರಸಗಳಲ್ಲಿ ಒಂದು ರಸವೂ ಇಲ್ಲ, ಹಾಗಿದೆ ಅದು. ಆದರೂ ತಿನ್ನೋದು ಅದನ್ನೇ. ಪೂತಿ, ದುರ್ಗಂಧ ಬರ್ತಾ ಇದೆ, ಕೆಡಿಸೋದು ಬೇಡ, ತಿಂದ್ಬಿಟ್ರಾಯ್ತು. ಪರ್ಯುಷಿತಂ, ಅದು ಪರ್ಯುಷಿತ ಅಂತಂದ್ರೆ ಅದು ಬೆಂದು 1 ದಿನ ಆಗಿದೆ ಅಂತ ಅರ್ಥ. ತಂಗಳನ್ನ ಯಾತಯಾಮ ಅಂದ್ರೆ ಪಾಕ ಮಾಡಿ ಯಾಮ ಕಳೆದಿದೆ ಅಂದ್ರೆ 3.5 ಗಂಟೆ ಆಗಿದೆ ನೋಡಿ. ಮಾಡಿರುವಂಥದ್ದು ಅವತ್ತಿನ ದಿನನೇ ಮಾಡಿರುವಂಥದ್ದು ತಾಮಸ ಆಹಾರ 3.5 ಗಂಟೆ ಕಳೀತು ಅಂತಾದ್ರೆ, ಅದಕ್ಕೆ ಎಲ್ಲ ಪೀಠಾಧಿಪತಿಗಳು, ಮಾಧ್ವ ಪೀಠಾಧಿಪತಿಗಳು, ಇತರರು ಹೌದು, ಟೋಟಲಿ ಎಲ್ಲ ಪೀಠಾಧಿಪತಿಗಳು ಕೂಡ 1.5 ಗಂಟೆ 2 ಗಂಟೆಗಿನ ಮುಂಚೆ ಅಡಿಗೆ ಶುರು ಮಾಡ್ತಾರೆ. ಸ್ವಾಮಿಗಳೇನು ಕೂಡಬೇಕು ಪೂಜೆಗೆ, ಆಯಾಯ ಸ್ವಾಮಿಗಳು ಕೆಲವೊಂದು ವಿಗ್ರಹಗಳು ಬಹಳ ಇರ್ತದೆ, ಸಾಲಿಗ್ರಾಮಗಳು ಬಹಳ ಇರ್ತದೆ, ಅಲ್ಲಿ ಅವರವರ ಪೂಜಾ ಅವಧಿ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಯಾವಾಗ ಇಷ್ಟ ಅಂತ ಕೂಡ್ತಾರೋ ಬಿಸಿನೀರು ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಇಂಥ ಟೈಮ್ ಕೂಡ್ತಾರೆ ಅಂತ ಅದಕ್ಕೆ 1 ಗಂಟೆ ಮುಂಚೆ ಶುರು ಮಾಡಿರ್ತಾರೆ. ಅವರು ಸ್ವಾಮಿಗಳು ತಗೊಂಡು 2 ಗಂಟೆ ಎಲ್ಲ ಆಗಿ ನೈವೇದ್ಯ ಆಗುವಷ್ಟರಲ್ಲಿ ಬಹಳ ಅಂತಂದ್ರೆ 4 ಗಂಟೆ. ಅದಾದರೆ ಮತ್ತೆ ಯಾರೂ ಕೂಡ ಅದನ್ನು ಸೇವನೆ ಮಾಡೋದಿಲ್ಲ, ಹೌದಾ? ಅದಕ್ಕೆ ಯಾಕೆ ತಾಮಸ ಆಹಾರ ಅದು. ಗತರಸಂ, ಹಿಂದೆ ಅದ್ಭುತವಾದ ರುಚಿ ಇತ್ತು, ಈಗ ಇಟ್ಟು 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 ಅದರಲ್ಲಿ ರಸವೇ ಹೋಗಿಬಿಟ್ಟಿದೆ, ರುಚಿಯೇ ಇಲ್ಲ, ಅಂಥದ್ದೇ ಬೇಕು. ದುರ್ಗಂಧ, ಪೂತಿ ದುರ್ಗಂಧಯುಕ್ತವಾದದ್ದು. ಪರ್ಯುಷಿತ, ಅದು ಬೇಯಿಸಿ 1 ದಿನ ಆಗಿದೆ. ಉಚ್ಚಿಷ್ಟ, ಬೇರೆಯವರು ತಿಂದಂತಹ ಎಂಜಲು. ನಾವೆಲ್ಲ ಅದೇ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಬಾ 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 ಬಾ, ಅವ್ರ ಬಾಯಿಗೆ ಇಡೋದು, ಇವ್ರ ಬಾಯಿಗೆ ಅವ್ರು ಇಡೋದು, ನೋಡೋದೇ ನೋಡಲಿಕ್ಕೆ ಆಗೋದಿಲ್ಲ. ಒಂದೇ ಸ್ಪೂನಲ್ಲಿ, ಒಂದೇ ತಟ್ಟೆಯಲ್ಲಿ. ಕೊರೋನಾ ಬಂದರೆ ನೀವು ಬೇರೆ ನಾವು ಬೇರೆ, ನಮ್ಮವ್ರು ಹೇಳೋದೇ ಅದಕ್ಕೆ. ಅಮೇಧ್ಯ ಅರ್ಥಾತ್ ಅಪವಿತ್ರವಾದ ಭೋಜ್ಯ ಪದಾರ್ಥಗಳು. ಅವೆಲ್ಲವೂ ಕೂಡ ತಾಮಸರಿಗೆ ಅತ್ಯಂತ ಪ್ರಿಯವಾದದ್ದು. ಅರ್ಥ ಬರ್ಕೊಳ್ಳಿ. ಯಾತಯಾಮಂ,
ತಯಾರಿಸಿ ಯಾಮ ಕಳೆದಿರುವ, ತಯಾರಿಸಿ ಯಾಮ ಕಳೆದಿರುವ, ಗತರಸಂ ರಸವು ನಷ್ಟವಾಗಿರುವ, ಪರ್ಯುಷಿತಂ ದುರ್ಗಂಧಯುಕ್ತ ಕ್ಷಮಿಸಿ ಪೂತಿ ದುರ್ಗಂಧಯುಕ್ತವಾದ, ಅದಕ್ಕೆ ಅಡಿಗೆ ಮನೆ ಸ್ವಚ್ಛವಾಗಿರಬೇಕ್ರಿ. ದರಿದ್ರ ದರಿದ್ರ ಅಂತಾರೆ. ದರಿದ್ರ ಏನು, ಬಡತನ ಬರ್ಬೋದು, ಬಡತನ ಬರುತ್ತೆ ಅಂತ, ಅದು ನಂತರ. ನಮಗೆ ಬಡತನ ಬರ್ತದೆ, ಆರೋಗ್ಯದ ಬಡತನ ಬರೋದು ಮುಖ್ಯ. ದರಿದ್ರ ಅಂದರೆ ಹಣದ ಬಡತನ ಅಲ್ಲ. ಹಣ ಇಲ್ಲದೆ ಆದ್ರೂ ಚಿಂತೆ ಇಲ್ಲ, ಆರೋಗ್ಯ ಮುಖ್ಯ ರೀ. ಪೂತಿ ದುರ್ಗಂಧಯುಕ್ತವಾದ, ಪರ್ಯುಷಿತಂ ಹಳಸಿದ, ಯತ್ ಉಚ್ಛಿಷ್ಟಮಪಿ ಚ, ಯತ್ ಉಚ್ಛಿಷ್ಟಮಪಿ ಚ, ಬೇರೆಯವರು ತಿಂದು ಉಳಿದ, ಅರ್ಥಾತ್ ಎಂಜಲು, ಬೇರೆಯವರು ತಿಂದು ಉಳಿದ, ಅಮೇಧ್ಯಂ ಅಶುಚಿಯಾದ, ಅಮೇಧ್ಯಂ ಅಶುಚಿಯಾದ, ಭೋಜನಂ ಭೋಜನವು, ತಾಮಸ ಪ್ರಿಯಂ ತಾಮಸರಿಗೆ ಇಷ್ಟವಾದದ್ದು. ಪ್ರಶ್ನೆ ಇದ್ರೆ ಕೇಳಿ. ಒಂದು ಡೌಟ್ ಆಚಾರ್ಯ, 2 ಸಲನೂ ಉತ್ತರ ಕೊಡ್ಬೋದು, ಅದಕ್ಕೋಸ್ಕರ ಕೇಳ್ತಾ ಇರೋದು. ನೀವು ಮಠದಲ್ಲಿ ನೋಡಿರ್ಬೋದು, ಕೆಲವು ಆಚಾರಗಳಿರ್ತಾರೆ, ಅಪ್ಟ ಆಚಾರಗಳು, ಪಂಡಿತರು, ಅವ್ರ ಹೆಂಡತಿಯರು ಅವ್ರದ್ದು ಎಲೆನಲ್ಲೇ ಊಟ ಮಾಡ್ತಾರೆ. ಅದು ಎಂಜಲ್ ಆಗ್ಲಿಲ್ವಾ? ನಾನು ಅದನ್ನೇ ಮಧ್ಯದಲ್ಲಿ ಹೇಳ್ಬೇಕಂತ ಮಾಡಿದೆ. ಪತಿಯ ಒಂದು ಇದರಲ್ಲಿ ತಿನ್ನುವುದು ಎಂಜಲ್ ಅಲ್ಲ. ಎಂಜಲೇನೆ, ಆ ಎಂಜಲ್ ತಿನ್ನಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹೌದಾ? ಹೌದು ಹೌದು. ಮುಖ್ಯವಾಗಿ ಪತಿ ಪತ್ನಿಯರು ಒಂದಾಗಿರ್ಲಿಕ್ಕೆ ಅದು ಬಹುಮುಖ್ಯ ಕಾರಣ. ನಮ್ಮಲ್ಲಿ ಇದು ಬರ್ತಾರೆ ಆಚಾರ್ಯ, ಅಲಂಕಾರಕ್ಕೆ ಬರ್ತಾರಲ್ಲ, ಅಲ್ಲಿ ಅಲಂಕಾರಕ್ಕೆ ಬರೋದು, ತೆಗೆದಿಟ್ಟಿರುವಂತಹ ಮಾಡ್ತಾರೆ. ನೈವೇದ್ಯವನ್ನು ತಗೊಳ್ತಾರೆ. ಮಾಡ್ತಾರೆ ಮಾಡ್ತಾರೆ. ಹೌದು 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 ಹೌದು. ಅಂದ್ರೆ ಅವರು ಇಬ್ಬರ ದಾಂಪತ್ಯ ಸರಿ ಇರಲಿಕ್ಕೆ ಕೆಮಿಸ್ಟ್ರಿ ಮುಖ್ಯ. ಇವರು ತಿಂದು ಉಳಿದ ಆ ಒಂದು ಆಹಾರದಲ್ಲಿ ಇವರ ಒಂದು ಎಂಜಲ್ ಇರೋದ್ರಿಂದಾಗಿ ಆ ಹೆಂಡತಿ ಅದನ್ನು ಸ್ವೀಕಾರ ಮಾಡಿದಾಗ ಅವರಿಬ್ಬರ ಒಂದು ಹೊಂದಾಣಿಕೆ ಆಗತ್ತೆ. ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಆದ್ರೆ ಗಂಡ ತಿನ್ನಲ್ವಲ್ಲ, ಬರೀ ಹೆಂಡತಿ ತಿಂತಾಳೆ. ಬರೀ ಗಂಡ ಹೌದು. ತಿನ್ನಲ್ಲ, ಬರೀ ಹೆಂಡತಿ ಹೌದು. ತಿಂತಾಳೆ. ಸರಿ, ಬರೀ ಮದುವೆ ಲಡ್ಡು ತಿನ್ಸ್ಬಿಟ್ರೆ ಆಗ್ಲಿಲ್ಲ. ಓಕೆ, ಅಷ್ಟೇ. ಅದಕ್ಕೆ ಯಾರಿಗೂ ಉತ್ತರ ಕೊಡಕ್ಕೆ ಆಗಲ್ಲ. ಹೌದೌದು, ಅದು ಒನ್ ವೇ ಸ್ಟ್ರೀಟ್ ಆಗಿ ಹೋಗುತ್ತೆ. ಧನ್ಯವಾದ ಆಚಾರ್ಯ. ಹಾ. ಸರಿ, ಮುಂದೆ ಯಜ್ಞಗಳ ಬಗ್ಗೆ ಶುರು ಆಗತ್ತೆ. ಇನ್ನ ಟೈಮ್ ಇದೆ, ಇನ್ನೊಂದು ಶ್ಲೋಕ ಮಾಡೋಣ. ಈಗ ಆಹಾರದ ಬಗ್ಗೆ ಹೇಳ್ದ, ಯಜ್ಞ ದಾನ ತಪಸ್ಸು ಎಲ್ಲದರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದ. ಈಗ ಯಜ್ಞಗಳ ಬಗ್ಗೆ, ಯಾವ ಯಜ್ಞ ಸಾತ್ವಿಕವಾದ ಯಜ್ಞ,
ಇಷ್ಟೇ. ನಾವು ಏನು ಸಂಕಲ್ಪ ಮಾಡ್ತೇವೆ ಬರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನೇಕ ಬಾರಿ ಹೇಳಿದ್ದೆ, ಹಿಂದೂ ಬಂದಿದೆ ಅಂತ ಈ ಸಂಕಲ್ಪ ಮಾಡಿ ಯಜ್ಞ ಮಾಡಿದರೆ ಸಾತ್ವಿಕ ಯಜ್ಞ. ಯೇ ಗ್ರಹ ಅರಿಷ್ಟಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭಫಲವಾಪ್ತ್ಯರ್ಥಂ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭ ಅತಿಶಯಫಲವಾಪ್ತ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಪುಣ್ಯ ಪುರುಷಾ ಸಿದ್ಧ್ಯರ್ಥಂ ಪುತ್ರ ಪೌತ್ರ ಧನಧಾನ್ಯ ವಿವೃದ್ಧ್ಯರ್ಥಂ ಅಂತ ಎಲ್ಲ ಸಂಕಲ್ಪ ಏನು ಮಾಡ್ತೀವಿ ಮಾಡಿ ಏನು ನಾವು ಹೋಮವನ್ನು ಮಾಡ್ತೇವೆ ಅದು ತಾಮಸ ಅಥವಾ ರಾಜಸ ಅಂತ ಮುಂದೆ ಹೇಳ್ತಾನೆ ಕೃಷ್ಣ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯ ಇಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಫಲಾಕಾಂಕ್ಷಿಭಿಃ ಯಜ್ಞಃ ವಿಧಿದೃಷ್ಟಃ ಯಃ ಯಜ್ಯತೆ. ಯಾವ ಒಬ್ಬ ವ್ಯಕ್ತಿ ಯಾವ ಫಲಾಕಾಂಕ್ಷೆಯನ್ನೂ ಇಟ್ಟುಕೊಳ್ಳದೇನೆ, ಇಷ್ಟು ಅಸಾಧ್ಯವಾದದ್ದಲ್ಲ ಇದು. ಇಷ್ಟು ದುಡ್ಡು ಖರ್ಚು ಮಾಡಿ ಹೋಮವನ್ನು ಮಾಡಿಸ್ತಿರ್ತೇವೆ, ಆದರೆ ಯಾವ ಆಕಾಂಕ್ಷೆಗಳನ್ನು ಇಟ್ಕೊಳ್ಬಾರ್ದು ಅಂದರೆ ಅದು ಸಾತ್ವಿಕರಿಗೆ ಮಾತ್ರ ಸಾಧ್ಯ. ಫಲಾಕಾಂಕ್ಷೆ ಇಲ್ಲದೆ ಕರ್ಮವನ್ನ ಆಚರಿಸುವಂತಹ ಏನಿಲ್ಲ, ಇದು ನನ್ನ ಕರ್ತವ್ಯ, ಹೋಮ ಅಗ್ನಿಯಲ್ಲೂ ಕೂಡ ಆಹುತಿ ಹಾಕೋದು ನನ್ನ ಕರ್ತವ್ಯ ಎನ್ನೋ ಭಾವನೆಯಿಂದ ಶಾಸ್ತ್ರವಿಧಕ್ಕನುಗುಣವಾಗಿ ಮನಃಪೂರ್ತಿಯಾಗಿ ಯಾರು ಯಜ್ಞವನ್ನು ಮಾಡ್ತಾರೋ ಆ ಒಂದು ಯಜ್ಞ ಸಾತ್ವಿಕ ಯಜ್ಞ ಅಂತ ಕರೆಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಲಾಕಾಂಕ್ಷೆ ಇಲ್ಲದೆ ಅರ್ಥ ಬರ್ಕೊಳ್ಳಿ. ಅಫಲಾಕಾಂಕ್ಷಿಭಿಃ ಫಲಾಕಾಂಕ್ಷೆ ಇಲ್ಲದೆ ಕರ್ಮವನ್ನು ಆಚರಿಸುವ ವಿಧಿಸೃಷ್ಟ ಶಾಸ್ತ್ರದ ವಿಧಿದೃಷ್ಟ ಯಜ್ಞ ಶಾಸ್ತ್ರದ ವಿಧಾನಕ್ಕೆ ಅನುಗುಣವಾಗಿ ಶಾಸ್ತ್ರದ ವಿಧಾನಕ್ಕನುಗುಣವಾಗಿ ಯಷ್ಟವ್ಯಮೇವ ತಮ್ಮ ಕರ್ತವ್ಯವೆಂದು ಭಾವಿಸಿ ಮನಸ್ಸಮಾಧಾಯ ಇತಿ ಮನಃಪೂರ್ವಕವಾಗಿ ಯಹ ಯಜ್ಞಃ ಇಜ್ಯತೆ ಯಾವ ಯಜ್ಞವನ್ನು ಅನುಷ್ಠಾನ ಮಾಡುವರೋ ಸಹ ಸಾತ್ವಿಕ ಅದು ಸಾತ್ವಿಕ ಯಜ್ಞ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ, ಕಾಮೆಂಟು. ಹಾ ಊಟದ ವಿಷಯ ಹೇಳಿದ್ರಲ್ಲ, ಹಾ ಈಗ ಸೀರಿಯಸ್ಲಿ ಕನೇ ಪಕ್ಷ ನೈವೇದ್ಯ ಆದ್ರೂ ಮಾಡಬೇಕು.
ಊಟ ಇದಕ್ಕೆ ಪೂಜೆ ಆದ್ಮೇಲೆ. ಇನ್ನೊಂದು ವೈಶ್ವದೇವ ಆದ್ರೆ ಮಾಡ್ಬೋದು. ಇಲ್ದೆ ನಾವೀಗ ಹಳ್ಳಿನಲ್ಲಿ ಇದ್ದೀವಿ, ನಾವು ಹೊರಗಡೆ ವೈಶ್ವದೇವ ಹಾಕಿದ್ರೆ ಪ್ರಾಣಿ ಬಂದು ತಿಂದು ಹೋಗುತ್ತೆ. ಸೊ ಅದ್ ಮಾಡ್ಬೋದು ಈಸಿಯಾಗಿ. ಅಷ್ಟಾದ್ರೂ ಮಾಡ್ಬೇಕು ಅಷ್ಟೇ. ನಾವು ದಿನಚರ್ಯ ಮಾಡ್ತಾ ಇರೋದು, ಬೇರೆ ಏನ್ ದೊಡ್ಡ ಕೆಲಸ ಏನ್ ಮಾಡ್ತಿಲ್ಲ. ಓಕೆ, ಸರಿ. ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ. ಧನ್ಯವಾದ. ಗುರುಗಳು